ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 17ನೇ ಪ್ರಶ್ನೆ, ಹಣ ಮತ್ತು ಸಾಲ ಎಂಬಂತಹ ಚಾಪ್ಟರ್ ಇಂದ ಭಾರತದಲ್ಲಿ ಬ್ಯಾಂಕುಗಳನ್ನ ಯಾವ ವರ್ಷದಲ್ಲಿ ರಾಷ್ಟ್ರೀಕರಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಭಾರತದಲ್ಲಿ ಬೇರೆ ಬೇರೆ ರೀತಿಯ ಬ್ಯಾಂಕುಗಳಿವೆ. ಕೈಗಾರಿಕೆಗಳಿಗೆ ಸಾಲ ನೀಡುವಂತಹ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ಸ್, ಓಕೆ, ವಿನಿಮಯ ಬ್ಯಾಂಕ್, ಉಳಿತಾಯ ಬ್ಯಾಂಕ್ಗಳು, ಕೃಷಿ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕ್ಗಳು, ಭೂ ಅಡಮಾನ ಬ್ಯಾಂಕುಗಳು, ಈ ರೀತಿ ಬೇರೆ ಬೇರೆ ರೀತಿಯ ಬ್ಯಾಂಕಿಂಗ್ಗಳು ಇವೆ. ಓಕೆನಾ? ಸೊ ಯಾವ ವರ್ಷ ಭಾರತದಲ್ಲಿ ಬ್ಯಾಂಕುಗಳನ್ನ ರಾಷ್ಟ್ರೀಕರಣಗೊಳಿಸಲಾಯಿತು? 1969ರಲ್ಲಿ 14 ಬ್ಯಾಂಕುಗಳನ್ನ ರಾಷ್ಟ್ರೀಕರಣಗೊಳಿಸಲಾಗತ್ತೆ ಮಕ್ಕಳೇ. ಓಕೆ, 1969ರಲ್ಲಿ 14 ಬ್ಯಾಂಕುಗಳನ್ನ ರಾಷ್ಟ್ರೀಕರಣಗೊಳಿಸಲಾಯಿತು. ಅದೇ ರೀತಿ 1980ರಲ್ಲಿ 6 ಬ್ಯಾಂಕುಗಳನ್ನ ರಾಷ್ಟ್ರೀಕರಣಗೊಳಿಸಲಾಯಿತು. 2 ಹಂತದಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ನಡೆಯುತ್ತೆ. 1969ರಲ್ಲಿ 14 ಬ್ಯಾಂಕುಗಳನ್ನ ಮತ್ತು 1980ರಲ್ಲಿ 6 ಬ್ಯಾಂಕುಗಳನ್ನ ರಾಷ್ಟ್ರೀಕರಣಗೊಳಿಸಲಾಯಿತು. ಓಕೆನಾ? ಥ್ಯಾಂಕ್ ಯು.